ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂದರೆ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡುವ. ಇಷ್ಟು ಸಮಯ ಮಾಡಿರಲಿಲ್ಲ, ಯಾಕಂದರೆ ಸ್ವಲ್ಪ ಅಷ್ಟಮಂಗಲ ಅದು ಇದು ಅಂಥೇಳಿ ಮನೇಲಿ ಫಂಕ್ಷನ್ ಇತ್ತು. ಸೊ ಅದೆಲ್ಲ ವೀಡಿಯೋ ಮಾಡಲಿಲ್ಲ, ಬೇಡ ಅಂಥೇಳಿ. ಹಾಗೆ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೇನೆ. ವೀಡಿಯೋ ಮಾಡಬೇಕಾದ್ರೇ ಮುಗಾಲಾಗಿದೆ, ಮಳೆದು ಮುಗಾಲಾಗ್ತಾ ಬಂದಿದೆ. ಇದರಲ್ಲಿ ಗೊತ್ತಾಗೋದಿಲ್ಲ ಮೊಬೈಲಲ್ಲಿ, ಬಟ್ ಮುಗಾಲಲ್ಲಿ ಇದಾಗಿದೆ. ಸ್ವಲ್ಪ ಮುಗಾಲು ಹೋಗ್ತಾವಂತ ಈಗ. ಇದು ಮೇ ಬಿ ಮೊಬೈಲ್ ಹಿಡ್ದದಕ್ಕೆ ಅನಿಸ್ತದೆ. ಏನಂದರೆ ಇವತ್ತು ನಮಗೆ ಚಿಕನ್ ತಿನ್ನೋದೇ ತುಂಬ ಸಮಯ ಆಯಿತು. ಸೊ ಚಿಕನಲ್ಲಿ ಏನಾದರೂ ವೆರೈಟಿ ಮಾಡುವ ಅಂತ ಇದ್ದೇನೆ. ಗೊತ್ತಿಲ್ಲ ಮತ್ತು ಎಂತ ಆಗ್ತದೆ ಅಂತ. ವೆರೈಟಿ ಅಂದರೆ ಯಾವಾಗಲೂ ಚಿಕನ್ ಸಾಂಬಾರು ಸುಕ್ಕ ಆ ಥರ ಮಾಡ್ತಿದ್ದದ್ದು. ಇವತ್ತೇನಾದರೂ ಬೇರೆ ಮಾಡುವ ಅಂತ ನಾನೇ ಮಾಡುವಂತ ಇದ್ದೇನೆ. ಮತ್ತು ಗೊತ್ತಿಲ್ಲ ಎಂತ ಆಗ್ತದೆ ಅಂತ, ನೋಡುವ. ಆದರೆ ಬ್ಲಾಗಿಗೆ ತಮ್ಮನೇಲ್ ಅದೇ, ಇಲ್ಲಾಂದರೆ ಬೇರೆಯೇ. ಬಾಯ್. ನಮ್ಮದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ. ಎಂತಂದರೆ ಈ ಸಾಂಗ್ ಯೂಸ್ ಮಾಡಿದರೆ ಎಷ್ಟಪ್ಪ 5 ಸೆಕೆಂಡ್ ಸಾಂಗ್, ಅದು ಯೂಸ್ ಮಾಡಿದರೆ 1 ಮಿಲಿಯನ್ ವ್ಯೂಸ್ ಹೋಗ್ತದೆ ಅಂತ ಹೇಳಿತ್ತು. ಹಾಗೆ ಸುಮ್ಮನೆ ಟ್ರೈ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಶಾರ್ಟ್ಸಲ್ಲಿ. ಸೊ ಎಂತ ಆಗ್ತದೆ ಅಂತ. ನಾನು ತುಂಬ ರೀಲ್ಸ್ ಆ ಥರದ್ದೇ ನೋಡಿದ್ದೆ, ಬಟ್ ವ್ಯೂಸ್ ಆಗಿತ್ತು ಅವರಿಗೆ. ಬಟ್ ನಾನು ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ. ಈ ಸರ್ತಿ ಟ್ರೈ ಮಾಡಿದ್ದೇನೆ, ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ನೋಡುವ ಅದು ಅಂತ ಸತ್ಯನಾ ಸುಳ್ಳ ಅಂತ. ಹಾಗೆ ಸತ್ಯ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ, ಸತ್ಯ ಆಗದಿದ್ದರೆ ನೀವು ಟ್ರೈ ಮಾಡಬೇಡಿ. ನಾನೊಂದು ಇವತ್ತು ಈವ್ನಿಂಗ್ ಹೇಳ್ತೇನೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ವ್ಯೂಸ್ ಹೋಗಿದೆ ಅಂತ ಹೇಳಿ, ಅಷ್ಟೇ. ಮತ್ತು ಈ ಮೊಬೈಲ್ ಸ್ವಲ್ಪ ಸರಿ ಇಲ್ಲ ಗೈಸ್. ಹಾಗೆ ನನಗೆ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ. ಮೊಬೈಲ್ ತೆಗಿಬೇಕು ಅಂತಿದ್ದೇನೆ, ಇವಾಗಲ್ಲ. ಸ್ವಲ್ಪ 2-3 ಮಂತ್ಸ್ ಕಳೀಲಿ ಅಂತ ಹೇಳಿದ್ದೇನೆ. ಒಂದು ಜಾಬ್ ಎಲ್ಲ ಸರಿ ಇಲ್ಲ, ಇದಾದಮೇಲೆ ತೆಗೆಯುವಂತಿದ್ದೇನೆ. ಸೊ ಅಲ್ಲಿ ತನಕ ಇದರಲ್ಲಿ ನೀವು ಸಜೆಸ್ಟ್ ಮಾಡ್ಕೊಳ್ಳಿ. ಬಟ್ ನಾನು ವ್ಲಾಗಿಗೆ ಅಂಥೇಳಿ ಮೊಬೈಲ್ ಯಾವುದು ತೆಗಿಯಲ್ಲ, ಆಯಿತಾ. ಸ್ವಲ್ಪ ಕ್ಯಾಮರಾ ಇದ್ದರೆ ಓಕೆ, ಬಟ್ ಸ್ಟೋರೇಜ್ ಮತ್ತು ನನಗೆ ವ್ಲಾಗಿಗೆ ಬಿಟ್ಟು ಬೇರೆದಕ್ಕೆಲ್ಲ ಸರಿ ಆದರೆ ಸಾಕು. ವ್ಲಾಗಿಗೆ ಅಂತ ಹೇಳಿ ನಾನು ಸುಮ್ಮನೆ ಮೊಬೈಲ್ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಬಟ್ ವ್ಲಾಗಿಗೆ ಸಹ ಬೇಕು. ಸೊ ಯಾವ ಥರ ಮೊಬೈಲ್ ತೆಗೆದ್ರೆ ಒಳ್ಳೆಯದು ಅಂತ ನೀವೊಮ್ಮೆ ಕಮೆಂಟ್ ಮಾಡಿ, ಆಯಿತಾ. ಯಾರಾದರೂ ಗೊತ್ತಿದ್ದರೆ. ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ನಾನು ಕೇಳಿದ್ದೇನೆ ತಮ್ಮ ಫ್ರೆಂಡ್ಸ್ ಎಲ್ಲರೊಟ್ಟಿಗೆ ಕೇಳಿ ಮತ್ತೆ ತೆಗೆಯೋದು ಅಂತ ಇದ್ದೇನೆ. ಹಾಗೆ ಅವರೊಟ್ಟಿಗೆಲ್ಲ ಕೇಳಿದ ಮೇಲೆ ಮತ್ತೆ ನೋಡುವ ಯಾವುದು ಹೇಳ್ತಾರೆ ಅದನ್ನು ತೆಗೆಯುವ ಅಂತ ಇದ್ದೇನೆ. ಇದು ಇಷ್ಟೆಲ್ಲ ಪರವಾಗಿಲ್ಲ, ಇದರಲ್ಲೆಲ್ಲ ಕ್ಯಾಮರಾ ಓಕೆ, ಬಟ್ ನನಗೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಹಾಗೆಲ್ಲ ಸ್ವಲ್ಪ ಬ್ಲರ್ ಆಗ್ತದೆ. ಸೊ ಬೇರೆ ಮೊಬೈಲ್ ನೋಡಬೇಕು. ಬಟ್ ವ್ಲಾಗ್ ಅಂತ ಹೇಳಿ ನಾನು ಕಂಟಿನ್ಯೂ ಮಾಡಿದ್ದು ಡೌಟ್. ಇನ್ನು ನೋಡ ಎಂತ ಆಗ್ತದೆ ಅಂತ ಹೇಳಿ. ಒಂದು ಫ್ರಂಟ್ ಕ್ಯಾಮರಾ ಒಳ್ಳೆ ಉಂಟು, ಬಟ್ ಬ್ಯಾಕ್ ಕ್ಯಾಮರಾದಲ್ಲಿ ಸ್ವಲ್ಪ ಡಾರ್ಕ್ ಇದರಲ್ಲಿ ಎಲ್ಲ ವ್ಲಾಗ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಸೊ ನೋಡುವ, ನಮ್ಮ ಕೈಯಲ್ಲಿ ಆದಾಗೆ ನಾವು ಮಾಡಬೇಕು ಗೈಸ್. ಬೇರೆ ಎಕ್ಸ್ಟ್ರಾ ಎಲ್ಲ ಸೇರಿಸಿ ಮಾಡಬಾರ್ದು, ಯಾಕಂದರೆ ನಮಗೆ ಇದರಿಂದ ಹಣ ಬರೋದಿಲ್ಲ. ಅದಕ್ಕೆ ಸುಮ್ಮನೆ ನಾವು ಇನ್ವೆಸ್ಟ್ ಮಾಡೋದು ಯಾಕೆ ಅಲ್ಲ, ನೀವೇ ಹೇಳಿ ಅಂತೆ ಒಮ್ಮೆ. ಇನ್ನು ಮತ್ತೊಂದು ನಾನು ನೋಡಿದೆ, ನಾವು ಈ ಥರ ವ್ಲಾಗ್ ಮಾಡಬೇಕಾದ್ರೆ ನಮ್ಮ ಮುಂದೆ 1000 ಜನ ಇದ್ದಾರೆ ಅಂಥೇಳಿ ವ್ಲಾಗ್ ಮಾಡಬಾರ್ದಂತೆ. ಅಂದರೆ 1000 ಜನ ನೋಡ್ತಾರೆ, ಅದು ಬೇರೆ ವಿಷಯ. ನಾವು ವ್ಲಾಗ್ ಮಾಡಬೇಕಾದ್ರೆ ನಾವು ಮಾತ್ರ ಇರೋದು ಅಂತೇಳಿ ವ್ಲಾಗ್ ಮಾಡಬೇಕಂತೆ. ಹಾಗೆ ನಾನು ಈಗ ಸ್ವಲ್ಪ ಮಾತಾಡೋದೆಲ್ಲ ಇದು ಮಾಡ್ತಿದ್ದೇನೆ, ಅಂದರೆ ಕಲಿಯೋದಲ್ಲ, ನಿಮಿಷ ಈಗ ಸ್ವಲ್ಪ ಮಾತಾಡ್ತಿದ್ದೇನೆ. ಹಾಗೆ ನೀವು ಸಹ ವ್ಲಾಗ್ ಸ್ಟಾರ್ಟ್ ಮಾಡೋದಂದರೆ ಸ್ವಲ್ಪ ವ್ಲಾಗ್ ಮಾಡಿ ಅವರಿಗೆ ಅಭ್ಯಾಸ ಆಗ್ತದೆ ಗೈಸ್. ಫಸ್ಟಿಗೆ ಎಲ್ಲರೂ ಸಹ ಅಷ್ಟೇ, ಅಷ್ಟೊಂದು ಮಾತಾಡಲಿಕ್ಕೆ ಆಗೋದೇ ಇಲ್ಲ, ಇರ್ತಾರೆ. ನೋಡ ಎಂತ ಆಗ್ತದೆ ಅಂತ. ನಂದು ಇನ್ನು 1 ಇಯರ್ ಬಿಟ್ಟರೆ ಹೀಗೆ ಡೈಲಿ ವ್ಲಾಗ್ ಮಾಡ್ತಾಯಿದ್ರೆ ಮೇ ಬಿ ಮಾತಾಡ್ಬೋದೇನೋ. ಇವಾಗ ನೋಡಿ, ಇವಾಗ ಮಾತಾಡ್ತೇನೆ. ಈಗ ಸ್ವಲ್ಪ ಜನರ ಮಧ್ಯೆ ಸಹ ಸ್ವಲ್ಪ ವ್ಲಾಗ್ ಎಲ್ಲ ಮಾಡಲಿಕ್ಕೆ ಕಲ್ತಿದ್ದೇನೆ, ಬಟ್ ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ, ಅದೇ ಮೇನ್ ಪ್ರಾಬ್ಲಮ್ ಅಷ್ಟೇ. ಬಾಯ್. ಅಂದರೆ ಈಗ ಕಬಾಬ್ ಚಿಕನ್ ತಂದಿದ್ದಾರೆ. ಸೊ ಕಬಾಬ್ ಮಾಡುವ ಅಂತ ಕಬಾಬ್ ಮಾಡಲಿಕ್ಕೆ ಹೊರಟೆ. ಕಬಾಬ್ ಮಸಾಲ ತಂದಿದ್ದಾರೆ, ಆದರೆ ಎಂತ ಅಂದರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ತರಲಿಲ್ಲ. ಹಾಗೆ ಚಿಕ್ಕಮ್ಮನ ಹತ್ರ ಹೇಳಿದ್ದೇನೆ. ಸೊ ಸ್ವಲ್ಪ ಲೇಟ್ ಆಗ್ತದೆ ಮಾಡೋದು, ಅಲ್ಲಿ ತನಕ ವೆಯ್ಟ್ ಮಾಡಿ, ಆಯಿತಾ. ನನಗೆ ಕಬಾಬ್ ತಿನ್ನೋದು ತುಂಬ ದಿನ ಆಯಿತು, ತುಂಬ ಅಂದರೆ ಒಂದು 2 ವಾರ 3 ವಾರ ಆಗ್ತಾ ಬಂತು. ಸೊ ಇವತ್ತು ಮಾಡುವ. ಎಂತ ಆಗ್ತದೆ ಗೊತ್ತಿಲ್ಲ. ಅದು ಬೇರೆ ಕಬಾಬ್ ಹೊಡಿ ಬೇರೆದ್ದು, ಡೈಲಿ ತರುವ ಕಬಾಬ್ ಹೊಡಿಯಲ್ಲ. ಇಲ್ಲಿ ನೋಡಿ, ನನ್ನ ಕೋಟೆಯಲ್ಲಿ ಸಿಕ್ಕಿಸಿಟ್ಟಿದೆ. ಯಾಕೆ ಅಲ್ಲಿಟ್ಟಿದೆ ಅಂದರೆ ಒಳಗೆ ಜಾಗ ಇಲ್ಲ, ಹೊರಗೆ ಇಟ್ಟರೆ ಪರವಾಗಿಲ್ಲ, ಸ್ವಲ್ಪ ಇರಲಿ ಅಂತ ಇಟ್ಟದ್ದು. ನಮ್ಮದೇನು ದೊಡ್ಡ ಮನೆ ಅಲ್ಲ, ಸ್ವಲ್ಪ ಸಣ್ಣ ಮನೆ ಅಲ್ಲ. ಅಪ್ಪ ಗಾಡಿ ತಗೊಂಡು ಹೊರಡ್ತಿದ್ದಾರೆ. ಹೊಂಟರು ನನ್ನಪ್ಪ ಬಾಡಿಗೆ ಅಲ್ಲ, ಸ್ವಲ್ಪ ಅಲ್ಲಿ ಕಟ್ಟೆ ಆಗಲಿಕ್ಕುಂಟು, ಹಾಗೆ ಅಲ್ಲಿ ಬರ್ತಾರೆ. ಅದಕ್ಕೆ
ಈಗ ಹೋದರು ಎಂತ ಅಂದರೆ ಅಲ್ಲಿ ಒಂದು ಕಟ್ಟೆ ಕಟ್ಟಲಿಕ್ಕೆ ಉಂಟು. ನಮಗೆ ಮೊನ್ನೆ ಅಷ್ಟಮಂಗಲದಲ್ಲಿ ಕೇಳಿ ನೋಡಬೇಕಂದು ಕಟ್ಟೆ ಕಟ್ಟಬೇಕಂತಾಯಿತು. ಹಾಗೆ ಅಲ್ಲಿ ಕುಟ್ಟಿ ಹಾಕಲಿಕ್ಕೆ ಬಂದಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಿದ್ದಾರೆ ಅಪ್ಪ. ಎಂಥದ ಮಾತಾಡಲಿಕ್ಕೆ ಆಗೋದಿಲ್ಲ ಈಗೀಗ. ಬಾಯಿ ಎಂತ ಆಗಿದೆ ಗೊತ್ತಿಲ್ಲ ಗೈಸ್. ಒಂಥರ ಬಾಯಿ ಮಾತಾಡಬೇಕಾದ್ರೆ ತೊದಲ್ತದೆ. ಎಂತೆಂಥದ ಪುಡಿ ಆಗ್ತದೆ. ಎಂತ ಮಾಡೋದು, ಅಡ್ಜಸ್ಟ್ ಮಾಡ್ಕೊಳ್ತೀರಲ್ಲ. ಕನ್ನಡವೇ ಹೀಗೆ ಆಗ್ತದೆ, ಇನ್ನು ಉಳಿದದೆಲ್ಲ ಲ್ಯಾಂಗ್ವೇಜ್ ಮಾತಾಡ್ಲಿಕ್ಕೆ ಉಂಟು, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಹಾಗೆ ಗೈಸ್, ಬನ್ನಿ ಈಗ ಕಬಾಬ್ ಮಾಡುವ. ಅಷ್ಟು ಹಾಕಿಡುವ. ಮೇ ಬಿ ನನಗೆ ನೆಕ್ಸ್ಟ್ ಮಾಡಲಿಕ್ಕೆ ನೈಟಲ್ಲಿ ಕ್ಯಾಮರಾ ಚೆಂದ ಕ್ಲಿಯರ್ ಕಾಣೋದಿಲ್ಲ. ಸೊ ಎಂತ ಮಾಡೋದು ನೋಡ್ತಿದ್ದೇನೆ ಈಗ. ಮೇ ಬಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕ್ಟ ಅಂತ ಉಂಟು, ಅದರಲ್ಲಿ ಬರ್ಕೊಂಡುಂಟು. ಸೊ ಈಗ ಕ್ಲೀನ್ ಮಾಡಿ ಅದರಲ್ಲೇ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ, ಇಲ್ಲಿ ಹೀಗೆ ಕಬಾಬಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದೊಂದು ಅರ್ಧ ಗಂಟೆ ಬಿಟ್ಟು ಇದು ಮಾಡುವ, ಫ್ರೈ ಮಾಡುವ. ಇದು ಕಬಾಬ್ ಹುಡಿ ಫಸ್ಟ್ ಟೈಮ್ ತರೋದು ಅಂತ ಹೇಳಿದೆಯಲ್ಲ, ಆದರೆ ಖಾರ ಮೇ ಬಿ ಅಪ್ಪ ಬೈತಾರೆ ಇದನ್ನು ನೋಡಿ, ಆಯಿತಾ? ನೋಡಿ ಅಲ್ಲ, ಇದನ್ನು ತಿಂದೇ ಬೈತಾರೆ ನನಗೆ. ಟೊಮೆಟೊ ಈರುಳ್ಳಿ ಕೊಯ್ದಿಟ್ಕೊಂಡಿದ್ದೇನೆ. ಎಂತಕ್ಕಂದರೆ ನಾನೇ ಪದಾರ್ಥ ಮಾಡುವಂಥ, ಒಲೆಯಲ್ಲಿ ಪದಾರ್ಥ ಮಾಡುವಂಥ. ಮೇ ಬಿ ನಂಗೆ ಮಾಡಲಿಕ್ಕೆ ಸ್ವಲ್ಪ ಭಯ ಆಗ್ತದೆ ಈಗ. ಅಂದರೆ ಮೊನ್ನೆ ಒಂದು ಸರ್ತಿ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಈಗ ಟೊಮೆಟೊ ತಿಂತಿದ್ದೇನೆ, ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಹಾಗೆ ಈ ಸರ್ತಿ ಇನ್ನೂ ಸುಮ್ಮನೆ ಹಾಳು ಮಾಡಿದೆ ಅಂತಕ್ಕಂತೇಳಿ ಸ್ವಲ್ಪ ವೆಯ್ಟ್ ಮಾಡಿದ್ರು. ಅಮ್ಮ ಬರ್ತಾರೆ. ಅಮ್ಮ ಬರಲಿಕ್ಕೆ 5 ಗಂಟೆ ಉಂಟು. 5 ಗಂಟೆ ಅಲ್ಲ, ಇನ್ನೂ 1 ಗಂಟೆ ಉಂಟು. 5 ಗಂಟೆಗೆ ಬರ್ತಾರೆ. ಹಾಗೆ ಟೊಮೆಟೊ ನೀರುಳ್ಳಿ ಎಲ್ಲ ಕೊಯ್ದು ಅರಿಶಿನ ಹಾಕಿ ಬೇಯಿಸುವ. ಅಷ್ಟೊತ್ತರಲ್ಲಿ ಬರ್ಬಾರು. ಮೇ ಬಿ ಬರೋದಿದ್ರೆ ನಾನೇ ಕಡಿಯುವಂತ ಡಿಸೈಡ್ ಮಾಡಿದ್ದೇನೆ. ಮತ್ತು ಗೊತ್ತಿಲ್ಲ ಎಂತ ಆಗ್ತದೆ ಅಂತ. ನೋಡ, ಟೊಮೆಟೊ ಈರುಳ್ಳಿ ಕೊಯ್ದಿಟ್ಟಿದ್ದೇನೆ. ವಿಡಿಯೋ ನೋಡಿ ಮಾಡ್ಬೋದು ಗೈಸ್. ಬಟ್ ಎಂತಂದರೆ ನಮ್ಮಲ್ಲಿ ಖಾರ ತಿನ್ನೋದಿಲ್ಲ, ಹಾಗೆ ಖಾರ ಆಗೋದಿಲ್ಲ ಯಾರಿಗೂ ಸಹ. ಇಲ್ಲಾಂದರೆ ವಿಡಿಯೋ ನೋಡಿ ಮೆಣಸು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿರ್ತಿರ್ಲಿಲ್ಲ. ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದು. ಮತ್ತೆಂತಂದರೆ ನಾವು ಬೇರೆ ಥರನೇ ಪದಾರ್ಥ ಮಾಡೋದು. ಚೆಂದ ಮಾಡ್ತಾರೆ ಅಮ್ಮ ಮಾತ್ರ ಪದಾರ್ಥ. ಚಿಕನ್ ಆಗಿರ್ಬೋದು, ನಾನ್ ವೆಜ್ ಅಂತೂ ತುಂಬ ಚೆಂದ ಮಾಡ್ತಾರೆ ಅಮ್ಮ. ಹಂಗೆ ಅಮ್ಮ ಮಾತ್ರ ಅಲ್ಲ, ಇಲ್ಲಿ ಚಿಕ್ಕಮ್ಮನವ್ರು ಇದ್ದಾರೆ, ಅವ್ರು ಕೂಡ ಚೆಂದ ಮಾಡ್ತಾರೆ. ಮತ್ತು ಕೆಲವರಿಗೆ ಅವರವರ ಮನೆಯವ್ರು ಮಾಡುವ ಟೇಸ್ಟ್ ಆಗಿರ್ಬೋದು, ಅದೇ ಇಷ್ಟ ಆಗ್ತದೆ. ಅಜ್ಜಿ ಕೂಡ ಚೆಂದ ಮಾಡ್ತಾರೆ ಇಲ್ಲಿ. ಹಾಗೆ ನನಗೆ ಈಗ ಪದಾರ್ಥ ಮಾಡಲಿಕ್ಕೆ ಕೆಲವು ಸರ್ತಿ ತೆಂಗಿನಕಾಯಿ ಹೂವು ಹಾಕ್ತೇವಲ್ಲ, ಅದು ನಾವು ಹುರಿದು ಹಾಕೋದು, ಇಲ್ಲಾಂದರೆ ವೈಟ್ ಕಲರ್ ಬರ್ತದೆ ಅಂತೇಳಿ. ಸೊ ಅದೆಲ್ಲಿ ಅದು ಜಾಸ್ತಿ ಆದರೆ ಆಗ ಒಂಥರ ಬೇರೆ ಥರನೇ ಟೇಸ್ಟ್. ಹಾಗೆ ಇವತ್ತು ಟ್ರೈ ಮಾಡ್ದೆ ಬೇಡವಾ ಡಿಸೈಡ್ ಮಾಡಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಬೇವು ಸೊಪ್ಪು ಉಂಟಿಲ್ಲಿ. ನಾವು ಬೇವು ಸೊಪ್ಪು ಇಲ್ಲಿ ಮರದಲ್ಲೇ ಉಂಟು ಗೈಸ್. ನನ್ನ ತಮ್ಮ ತಂದು ನಟ್ಟದ್ದು, ಚಿಕ್ಕಪ್ಪನ ಮಗ. ಹಾಗೆ ನನ್ನ ಮುಖ ಎಂತದೋ ಚಪ್ಪಟೆ ಕಾಣ್ತದೆ. ಹಾಗೆ ಅಲ್ಲಿ ಬೇವು ಸೊಪ್ಪು ಹೊಯ್ಕೊಂಡು ಬರುವ. ಈಗ ಮಳೆ ಬರ್ತಂತು, ಸ್ವಲ್ಪ ಪಿರಿಪಿರಿ. ಬೇವು ಸೊಪ್ಪು ಇಟ್ಕೊಂಡು ಬರುವ, ತೋರಿಸ್ಬೇಕಲ್ಲಿ ಅಂತ. ಈಗ ಇಲ್ಲಿ ಹೋಗಿ ಇಷ್ಟೇ ಚಿಕ್ಕ ಮರ, ನಮಗೆ ಯಾವ್ದು ಬೇವು ಸೊಪ್ಪು ಬೇಕು ಅದನ್ನು ಕೊಯ್ಕೊಂಡು ತೊಳೆದು ಇಟ್ಕೊಂಡ್ರೆ ಆಯಿತು. ಕೆಲವರಿಗೆ ಅಂಗಡಿಯಿಂದ ತರಬೇಕಾಗ್ತದಲ್ಲ, ನಮಗೆ ಇಷ್ಟೇ ಸಾಕು. ಮತ್ತು ಸ್ವಲ್ಪ ಇಲ್ಲಿಂದ ತರುವ ಅಂತ, ಇಲ್ಲಿಂದ ತರುವ ಅಲ್ಲ, ಕಬಾಬಿಗೆ ಹಾಕುವ. ಅದರಲ್ಲಿ ಚಂದದ್ದು ನೋಡಿ ಕೊಯ್ಕೊಳ್ಳಿ, ಮತ್ತು ಅದನ್ನು ತೊಳ್ಕೊಳ್ಬೇಕು ಅಷ್ಟೇ. ಅಷ್ಟು ಸಾಕು. ಈಗ ನೋಡಿ ಉಂಟಲ್ಲ, ಅದನ್ನು ತೊಳೆದು ಸಿಗ್ತೇನೆ. ಈ ಬೇವು ಸೊಪ್ಪು ಕೂಡ ಇಟ್ಕೊಂಡಾಯಿತು. ಇನ್ನೂ ಪದಾರ್ಥ ಮಾಡಿದೆ. ಖಜಿಪ್ ಮನ್ಪರ ನಮ್ಮ ರೆಡಿ, ತೂವರ ನಿಕ್ಲು ರೆಡಿಯಾ? ಇದು ಯಾರ್ದೋ ಒಂದು ವೀಡಿಯೋ ಗೈಸ್. ಸುಮ್ಮನೆ ಅವರನ್ನು ಮಕ್ಕಳು ಮಾಡೋದಲ್ಲ, ಚೆಂದ ಮಾಡ್ತಾರೆ, ಮಾಡಿ. ಹಂಗೇನು ನಾವು ಇದು ಮಾಡೋ ಪದಾರ್ಥ. ಬನ್ನಿ. ತೆಂಗಿನಕಾಯಿ ಇರಲಿಲ್ಲ, ಹಾಗೆ ತೆಂಗಿನಕಾಯಿ ಒಂದುಂಟು. ಅದನ್ನೀಗ ಆಯಿತಾ ಚೊಲ್ಲುವ ಎಂತ ಹೇಳ್ತಾರೆ ಗೊತ್ತಿಲ್ಲ, ಆಯಿತಾ? ಎಂತಂದರೆ ನಾವು ಇಲ್ಲೇ ಇದು ಮಾಡೋದು. ಯಾಕಂದರೆ ಇಲ್ಲೆಲ್ಲ ತೆಂಗಿನಕಾಯಿದೆಂತ ಹುಡಿ ಎಲ್ಲ ಬೀಳ್ತದಲ್ಲ, ಆಗ ಎಂತ ಎಲ್ಲ ಇದೆಂಥ ವೇಸ್ಟ್ ಪ್ಲೇಸ್, ಅಂದರೆ ಒಂಥರ ಈ ಥರ ಐಟಮ್ಸ್ ಇಡುವ ಪ್ಲೇಸ್. ಸೊ ಇಲ್ಲೇ ರಪ್ಪ ತೆಂಗಿನಕಾಯಿ ಚೊಲ್ಲುವ. ನನಗೆ ಬರ್ತದೆ, ಕೆಲವೊಂದೊಂದು ತೆಂಗಿನಕಾಯಿ ಬರೋದಿಲ್ಲ. ತೋರಿಸ್ತೇನೆ ಈಗ ಉಂಟಲ್ಲ ತೆಂಗಿನಕಾಯಿ. ಅದನ್ನು ಕತ್ತಿ ಇಲ್ಲ ಆಯಿತಾ? ಹಾಗೆ ಕತ್ತಿ ಅಂತ ಕೇಳಿದೆ. ನಾನೇನು ಎಲ್ಲ ನನಗೆ ಗೊತ್ತಿದ್ದು ಇರೋದಿಲ್ಲ. ತೆಂಗಿನಕಾಯಿ ಸುಲಿಲಿಕ್ಕೆ ಇದು ಸಂದು, ಅದರಲ್ಲಿ ಸಹ ಸುಲಿಬೋದು ಆಯಿತಾ, ನಿಮ್ಗೆ ಇಷ್ಟ. ಬಟ್ ನನಗೆ ಸ್ವಲ್ಪ ತೆಂಗಿನಕಾಯಿ ಸುಲಿಲಿಕ್ಕೆ ಬರೋದಿಲ್ಲ. ಕತ್ತಿ ಸಹ ಅಮ್ಮನ ಹತ್ರ ಉಂಟು. ನಾನು ಇಷ್ಟೆಲ್ಲ ಕೆಲಸ ಮಾಡೋದಿಲ್ಲ.
ತೆಂಗಿನಕಾಯಿ ಸುಲಿಯೋದೆಲ್ಲ ಅಮ್ಮ, ತಮ್ಮ, ಅಪ್ಪ ಮೂವರೇ. ಅಕ್ಕ ಮತ್ತು ನಾನು ಹೀಗೆ ಎಲ್ಲ ಮಾಡ್ಬೋದು. ಸತ್ಯ ಹೇಳಬೇಕಲ್ಲ, ಸುಳ್ಳು ಹೇಳ್ಬಾರ್ದಲ್ಲ. ಈಗ ತಮ್ಮ ಬರ್ತಾನೆ ಅಲ್ಲಿಂದ, ಎಂತ ಮಾಡೋದು ಅಂತ ಮಾಡಿ ಮತ್ತೆ ಸುಲಿದಾದ್ಮೇಲೆ ಸಿಗ್ತೇನೆ. 1 ಗಂಟೆ ಇದೆ ಆದರೆ ಇಷ್ಟಿಷ್ಟು ಉದ್ದ ಉಗುರಿದ್ರೆ ಆಗೋದಿಲ್ಲ ಸುಲಿಲಿಕ್ಕೆ, ಕಷ್ಟ ಆಗ್ತದೆ ಆಯಿತಾ. ಉಗುರೆಲ್ಲ ತೆಕ್ಕೊಳ್ಳಿ. ನೋಡಿ ಹೀಗೆ ತೆಂಗಿನಕಾಯಿ ಸುಲಿಯೋದು. ಇದು ಮಾತ್ರ ರಪ್ಪ ಆಯ್ತು ಮಾಡಿ, ಏನಂತ ಗೊತ್ತಿಲ್ಲ. ಇಲ್ಲಾಂದರೆ ಇಷ್ಟು ಬೇಗ ಆಗೋದಿಲ್ಲ ನನಗೆ. ಈಗೀಗ ಸ್ವಲ್ಪ ಕೇಸಾಗಿದೆ. 4 ದಿನ ಆಯಿತು ನಾನು ತೆಂಗಿನಕಾಯಿ ಸುಲಿಯುತ್ತಿದ್ದೇನೆ ಈಗ. ಹಾಗೆ ಚೂರು ಅಪ್ಪ ಅಂದ್ರ ಅಂತ ರಪ್ಪ ತೆಂಗಿನಕಾಯಿ ಸುಲಿಯುವ ಅಪ್ಪ ಬಂದರು. ಓಕೆ ಬಾಯ್. ತೆಂಗಿನಕಾಯಿ ನೋಡಿ ಹೀಗೆ ಆಯಿತು. ಇನ್ನಿತನು ಸ್ವಲ್ಪ ಇಷ್ಟು ಬೇಡ ನಮಗೆ. ಇದರಲ್ಲಿ ಒಂದು ಗಡಿಯಲ್ಲಿ ಅರ್ಧ ಸಾಕು ಗೈಸ್. ಎಷ್ಟಂದರೆ ತುಂಬ ಹಾಕಿದರೆ ಅದು ಎಂತ ಈ ಊರ್ಕೋಳಿ ಸಾಂಬಾರು ಮಾಡಿದಾಗೆ ಆಗ್ತದೆ. ಸೊ ಅದಕ್ಕೆ ಅದೆಲ್ಲ ಚೆಂದ ಆಗೋದಿಲ್ಲ. ಸೊ ಇದರಲ್ಲಿ ಅರ್ಧ ಹಿಡಿದು ಫ್ರೈ ಮಾಡಲಿಕ್ಕೊಂಡು ಬನ್ನಿ. ಇದನ್ನು ಕಾಯಿ ಹಿಡಿದು ಸಿಗ್ತೇನೆ ಆಯಿತಾ. ನೋಡಿ ಇದು ನಮ್ಮ ಕತ್ತಿ ಇಡೋ ಜಾಗ ಅಂತ ಸೈಡ್ಲಿ. ಇಲ್ಲಿ ನೋಡಿ ಇದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಪ್ಪಿಗೆ ಲೈಟಿನ ವ್ಯವಸ್ಥೆ ಇಲ್ಲ ಗೈಸ್, ಅಂದರೆ ಉಂಟು, ಸ್ವಲ್ಪ ಕ್ಲಿಯರ್ ಕಾಣೋದಿಲ್ಲ ನನ್ನ ಮೊಬೈಲಲ್ಲಿ. ಸೊ ಇಲ್ಲಿ ಮೆಣಸು ಹಾಕಿದ್ದೇನೆ. ಮೆಣಸು ಆದಮೇಲೆ ಒಂದು 4 ಬೆಳ್ಳುಳ್ಳಿ ಇದು ಹಾಕಿದ್ದೇನೆ, ಬೆಳ್ಳುಳ್ಳಿ ಹಾಕಿದ್ದೇನೆ. ಮತ್ತು ಸ್ವಲ್ಪ ಹುಳಿ, ಜೀರಿಗೆ, ಕೊತ್ತಂಬರಿ, ಮೆಂತೆ ಒಂದು ಮೂರು ಬಿತ್ತು ಮೆಂತೆ ಹಾಕಿದ್ದೇನೆ. ಇಷ್ಟು ಹಾಕಿ ಇದಕ್ಕೆ ಈಗ ತೆಂಗಿನಕಾಯಿ ಹುರಿದಿಟ್ಕೊಂಡಿದ್ದೇನೆ. ಅದನ್ನು ಹಾಕಿ ರುಬ್ಬುವ. ಕಲ್ಲುಂಟು, ಆದರೆ ರುಬ್ಬೋ ಕಲ್ಲಲ್ಲಿ ರುಬ್ಬುವಷ್ಟು ಪುರ್ಸೋತಿಲ್ಲ ನಮಗೆ. ಈಗ ಮಿಕ್ಸಿ ಎಲ್ಲ ಬಂದಿದ್ದಲ್ಲ, ಸೊ ಮಿಕ್ಸಿಯಲ್ಲೇ ಕಡಿ ತೋರಿಸ್ತಾ ಇದ್ದೇನೆ. ನೋಡಿ ನಮ್ಮದು ಮಸಾಲೆ ರೆಡಿ ಆಯಿತು. ಇಲ್ಲಿ ನೋಡಿ ಕೆಲವರೆಲ್ಲ ಫೇಸಿಗೆ ಟ್ಯಾನ್ ಆಗಿದ್ದಾರೆ ಬೇಸಿಗೆಗಾಲದಲ್ಲಿ. ಈಗ ಹಾಗೆ ಕೋಲ್ಡ್ ನೀರಲ್ಲಿ ತೊಳಿತಿದ್ದಾರೆ. ಡುಮ್ ಡುಮ್ ಟೇಡ. ಒಲೆಯಲ್ಲಿ ಬೆಂಕಿ ಹಾಕಿ ಆಯಿತು. ಇನ್ನು ಮಸಾಲೆ ಇಡುದೆ ಚಟ್ಟಿ. ಇದಕ್ಕೊಂದು ಎಷ್ಟು ಮನೆ ಆದಮೇಲಿಂದ ಇಲ್ಲಿ ಕಪ್ಪೆ ಗೈಸ್. ಯಾಕಂದರೆ ಇಲ್ಲಿ ನಾವು ಒಲೆಯಲ್ಲೇ ಅಡುಗೆ ಮಾಡೋದಲ್ಲ, ಸೊ ಇಲ್ಲಿ ಕಪ್ಪಾಗೆ ಉಂಟು. ಹಾಗೆ ಅದನ್ನೆಂತ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವೀಡಿಯೋಕ್ಕೋಸ್ಕರ ಅದೆಲ್ಲ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವು ಈಗ ರಪ್ಪ ಒಲೆ ಹೊತ್ತಿಸಿ ಈಗ ಅದಕ್ಕೊಂದು ಚಟ್ಟಿ ಇಡುವ. ಚಟ್ಟಿ ಅಂದರೆ ಮಣ್ಣಿದು ಚಟ್ಟಿ ಇರ್ತದಲ್ಲ, ಅದಕ್ಕೆ ಎಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಮತ್ತೆ ವೀಡಿಯೋ ಮಾಡೋದು ತೋರಿಸ್ತೇನೆ, ಅದನ್ನು ನೋಡಿ ಆಯಿತಾ. ಅದಕ್ಕೆ ಎಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ನೀವು. ಮತ್ತು ಇದು ಮೇ ಬಿ ಫ್ಲಾಪ್ ಆದರೂ ಸಹ ವೀಡಿಯೋ ಅಪ್ಲೋಡ್ ಮಾಡ್ತೇನೆ, ಯಾಕಂದರೆ ಒಂದು ವೀಡಿಯೋ ಮಾಡಿದ್ದೇನಲ್ಲ, ಸೊ ಅಪ್ಲೋಡ್ ಮಾಡುವಂತೀರಿ ಅಷ್ಟೇ ಗೈಸ್. ಬಾಯ್. ಆಚೆ ಈಚೆ ಎಲ್ಲ ಸ್ವಲ್ಪ ಮೆಸ್ಸಿ ಉಂಟು, ಯಾಕಂದರೆ ಇದು ಬೂದಿ ಎಲ್ಲ ಹಾರಿ ಹಾಗೆ ಆಗ್ತದೆ. ವಾಪಸ್ ಎಷ್ಟು ಕ್ಲೀನ್ ಮಾಡಿದರೆ ಸಹ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದು ನಮ್ಮದು ಹೊಸ ಚಟ್ಟಿ. ಇದರಲ್ಲೀಗ ಎಂತ ಆಗ್ತದೆ ಗೊತ್ತಿಲ್ಲ. ಚಟ್ಟಿ ಎಂತ ಆಗಲಿಕ್ಕಿಲ್ಲ, ಪದಾರ್ಥ ಎಂತ ಆಗ್ತದೆ ಗೊತ್ತಿಲ್ಲ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಎಂತ ಅಂದರೆ ಜೀರಿಗೆಲ್ಲ, ಸಾಸಿವೆ ಅದೆಲ್ಲ ಹಾಕಲಿಕ್ಕುಂಟು, ಅದೆಲ್ಲ ತೋರಿಸಿಲ್ಲ ಆಯಿತಾ. ಈರುಳ್ಳಿ, ಟೊಮೆಟೊ ಅದೆಲ್ಲ ನಾವು ಒಟ್ಟಿಗೆ ಹಾಕೋದಾಯ್ತಾ. ಸೊ ಇದೆಲ್ಲ ಹಾಕಿ ಚಂದ ಇದು ಅಂತ ಒಂಥರ ಬೇಯಬೇಕು ಸ್ವಲ್ಪ. ನೆಕ್ಸ್ಟ್ ಚಿಕನ್ ಹಾಕಿದ್ರೆ ಆಯಿತು. ನನಗೆ ಭಯ ಆಗ್ತಿತ್ತು. ಇಲ್ಲಿ ನೋಡಿ ಗೈಸ್, ಇದಕ್ಕೆಂತೆಲ್ಲ ಹಾಕಿದ್ದೇನೆ. ಎಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಶಿನ, ಉಪ್ಪು ಹಾಕಿ ಈಗ ಬೇಯಿಸ್ಲಿಕ್ಕೆ ಇಟ್ಟು ಈಗ ಒಂದು 5 ನಿಮಿಷ ಕೂತದಷ್ಟೇ. ನಂಗೆ ಕೂರ್ಲಿಕ್ಕೆ ಆಗ್ತಿಲ್ಲ, ಕಣ್ಣೆಲ್ಲ ಉರಿತುಂಟು. ನೋಡಿ ಗೈಸ್, ಮೇಯ್ನ್ ಎಂತ ಅಂದರೆ ಇದರಲ್ಲಿ ನೀರು ಅದರಷ್ಟಕ್ಕೆ ಬಿಟ್ಕೊಂಡದು, ನೀರು ಹಾಕಬಾರ್ದು. ಇನ್ನು ನನ್ನ ಕ್ಯಾಮರಾ ಹೋಗ್ತದ ಅಂತ ಮೊದಲೇ ಇಷ್ಟೇ ಇರೋದು. ಸೊ ಇದರಷ್ಟಕ್ಕೆ ನೀರು ಬಿಟ್ಕೊಂಡಿತ್ತು. ಅದೆಲ್ಲ ನೀರೆಲ್ಲ ಆವಿಯಾದ ನೆಕ್ಸ್ಟ್ ನಾವು ಅದು ಕಡ್ದಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಲಿಕ್ಕೆ. ಮೇ ಬಿ ನಂದು ಸ್ಟೋರೇಜ್ ಇಲ್ಲ, ಸೊ ಅದನ್ನು ತೋರಿಸ್ತೇನೆ, ಇಲ್ಲ ಗೊತ್ತಿಲ್ಲ. ಸೊ ಫೈನಲಿ ಪದಾರ್ಥ ಆಯಿತು ಗೈಸ್. ಫೈನಲಿ ಪದಾರ್ಥ ಆಯಿತು. ತಮ್ಮನಿಗೆ ಟೇಸ್ಟ್ ಮಾಡಿಕೊಟ್ಟೆ. ತಮ್ಮನಿಗೆ ಮತ್ತು ಇವನಿಗೆ ಸೂಪರಾಗಿದೆ ಅಂತ ಹೇಳಿದ್ದಾರೆ. ಸ್ವಲ್ಪ ಉಪ್ಪು ಚಪ್ಪೆ ಅಂತೆ. ಹಾಗೆ ಅದು ಪರವಾಗಿಲ್ಲ ಅಂತ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಎಲ್ಲ ಅದು ಒಂದು ಉಪ್ಪು ಸ್ವಲ್ಪ ಜಾಸ್ತಿ ಆಗುತ್ತದೆ, ಏನು ಅಂತ ಗೊತ್ತಿಲ್ಲ ನನಗೆ. ಸ್ವಲ್ಪ ಉಪ್ಪು ಚಪ್ಪೆ ಅಂತ ಉಪ್ಪು ಚಪ್ಪೆ ಅಲ್ಲ, ಉಪ್ಪು ಜಾಸ್ತಿ ಆಗಿದೆ ಸ್ವಲ್ಪ. ಸೊ ಅಮ್ಮ ಬಂತಾರೆ. ಅಮ್ಮ ಬರ್ಬೇಕಾಗ್ತದೆ ನೋಡು. ಅಂದರೆ ನೈಟ್ ತಿಂದಮೇಲೆ ಎಂತ ಹೇಳ್ತಾರೆ ಅಂತ ಹೇಳ್ತಾನೆ ಆಯಿತಾ. ನಮ್ಮನ್ನು ತೋರಿಸ್ತಿಲ್ಲ.
ಬಟ್ ನೋಡಿ ಇವ್ರು ಬರೆದು ಪತ್ತ ಇಲ್ಲಿ ಬಾ. ಇಷ್ಟೇ ಗೈಸ್, ಸಾಂಬಾರೆಲ್ಲ ಹಾಕಿದ್ದೇನೆ ಅಂತ ತೋರಿಸ್ಲಿಲ್ಲ ನಾನು. ಅಷ್ಟೇ, ಅದನ್ನು ಹಾಕಿ ಸ್ವಲ್ಪ ನೀರು ಮಾಡಿ ಕುದಿಸಿದ್ರೆ ಆಯಿತು. ಕುದಿಸಿ ಗಟ್ಟಿಯಾದರೆ ಪದಾರ್ಥ ರೆಡಿ. ಅಮ್ಮ ಬಂದರು, ನನಗೆ ಖುಷಿ ಆಗ್ತದೆ ಗೈಸ್, ಚೆಂದಾಗಿದೆ ಅಂತ ಹೇಳಿದ. ನೋಡಿ ನನ್ನ ತಂಗಿ ಅದಾ ಕ್ಯಾಮ್ರಾ ಶೋಕ್ ಹೋಜುಂಡ ಅವು ಒಂದು ಬರ್ಸಾಗಿಯಾ ನೋಡಿ ಗೈಸ್, ಕ್ಯಾಮ್ರಾ ಚಂದ ಕಾಣ್ತದಲ್ಲ. ಅಮ್ಮಲ್ಲಿ ಬಂದಿದ್ದಾರೆ ಅಷ್ಟೇ ಗಾಯ್ಸ್. ಈ ವ್ಲಾಗ್ ಇಲ್ಲಿಗೆ ಏನು ಕಶಿಪ್ ಮಾಡ್ತೆ ಬಚ್ಚು ಇಷ್ಟೇ ಗಾಯ್ಸ್. ನಾನು ಮತ್ತೆ ಲಾಸ್ಟಿಗೆ ಒಂಚೂರು ಕ್ಲಿಪ್ ಹಾಕ್ತೇನೆ, ಅಂತಂದರೆ ಸ್ವಲ್ಪ ಪದಾರ್ಥ ತಿನ್ನೋದು ಊಟದ್ದು ನೆನಪು ಆಗ್ತದೆ ಅಂತ ಅನಿಸ್ತದೆ ಮೇ ಬಿ. ಅದು ಹಾಕಿ ಬಿಡ್ತೇನೆ ಅಷ್ಟೇ ಗೈಸ್. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಬಣ. ನಿಜ ಗೈಸ್ ಸೂಪರ್ ಆಗಿದೆ. ಬಾ ನಂಗೋಡ್ ಸತ್ಯ ಹೇಳ, ಸತ್ಯ ಹೇಳ, ಚಂದಾಗಿದಲ್ಲ.